ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರಿ ಅನಿಸುತ್ತೆ. ನಾವಿವತ್ತು ಹೋಗ್ತಾ ಇದ್ದೀವಿ ಸ್ಪೆಷಲ್ ಈವೆಂಟ್ ಆ್ಯಂಡ್ ಸ್ಪೆಷಲ್ ಪ್ಲೇಸ್ಗೆ. ಅದು ಯಾವ ಪ್ಲೇಸ್ ಅಂತಲೂ ಹೇಳ್ತೀನಿ, ಅದೇ ಥರ ಈ ಈವೆಂಟ್ ಏನು ಅಂತಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವು ಬೆಳಗ್ಗೆನೇ ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ. ಅದು ಸನ್ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ, ಬೆಳಗ್ಗೆನೇ ಸ್ಟಾರ್ಟ್ ಆಗಿದ್ದೀವಿ. ಯಾಕಪ್ಪ ಅಂದರೆ ಲಾಂಗ್ ಜರ್ನಿ ಇದೆ, ಸೊ ಅದರಿಂದ ಬೇಗ ರೀಚ್ ಆಗಬೇಕು ಅಂತ ಬೇಗ ಜರ್ನಿನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸನ್ರೈಸ್ ನೋಡಿ ಎಷ್ಟು ಚೆಂದ ಇದೆ. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ಫ್ರಂಟ್ ಸೀಟಲ್ಲಿ ಕೂತಿದ್ದೀನಿ. ನಾನು ಪಕ್ಕ ಆಗಲೇ ನೋಡಿದ್ರಲ್ಲ, ಅವರು ನಮ್ಮಮ್ಮ. ಹಾಗೆ ಡ್ರೈವಿಂಗ್ ಮಾಡ್ತಿದ್ರಲ್ಲ, ಅವರು ನಮ್ಮ ಮಾವ, ಅಂದರೆ ನಮ್ಮಮ್ಮನ ತಮ್ಮ. ಸನ್ರೈಸ್ ವಿತ್ ಜರ್ನಿ ಎಷ್ಟು ಚೆಂದ ಇರುತ್ತಲ್ವ. ಅದು ಫ್ರಂಟ್ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕಂದ್ರೆ ಅದು ವಿಂಡೋ ಸೀಟಲ್ಲಿ ಮಸ್ತ್ ಇರುತ್ತೆ. ಈಗಾಗಲೇ ನಾವು ಎಂಟ್ರಿ ಆಗಿದ್ದೀವಿ ಹೊಸಕೋಟೆಗೆ. ಹೊಸಕೋಟೆ ಅಂದರೆ ಬೇರೆ ಬೇರೆ ಇರ್ತವೆ, ಬಟ್ ನಮ್ಮದು ಬಂದುಬಿಟ್ಟು YN ಹೊಸಕೋಟೆ, ಅಂದರೆ ಯಲ್ಲಪ್ಪ ನಾಯಕನ ಹೊಸಕೋಟೆ ಅಂತ. YN ಅಂದರೆ ಯಲ್ಲಪ್ಪ ನಾಯಕ. ಯಲ್ಲಪ್ಪ ನಾಯಕ ಆಳಿದಂಥ ಕೋಟೆನೇ ಇದು ಹೊಸಕೋಟೆ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ YN ಹೊಸಕೋಟೆ ಬೆಟ್ಟ. ಅದರಲ್ಲಿ ಹಾವಿಂದು ಥರ ಹೋಗಿದೆ, ಅದನ್ನ ಹೇಳ್ತಾರೆ. ಆಗಿನ ಕಾಲದಲ್ಲಿ ಹಾವು ಹೋಗಿತ್ತು, ಸೊ ಅದರಿಂದ ಅದು ಹಂಗೆ ಬಿದ್ದಿದೆ, ಮಾರ್ಕ್ ಅಂತ ಹೇಳ್ತಾರೆ. ಬಟ್ ಅದು ಹೇಳ್ತಾರೆ ಅಂದರೆ ಕರೆಕ್ಟೋ ಇಲ್ಲೋ ಗೊತ್ತಿಲ್ಲ ನನಗೆ. ದೊಡ್ಡವ್ರು ಹೇಳ್ತಾರೆ ಅಂದರೆ ನಿಜ ಇರ್ಬೋದು ಅಂತ ನಾವು ಎಲ್ಲರೂ ನಂಬ್ತೀವಲ್ಲ, ಸೊ ಹೇಳಿದ್ಮೇಲೆ ನಂಬಲೇಬೇಕಲ್ಲ. ನಾವು ಮಾರ್ನಿಂಗೇ ಸ್ಟಾರ್ಟ್ ಆಗಿರೋದ್ರಿಂದ YN ಹೊಸಕೋಟೆಯಲ್ಲಿ ಕೂಡ ಯಾವುದೂ ಅಂಗಡಿ ಬಾಗಿಲು ಸಹ ತೆಗ್ದಿಲ್ಲ ನೋಡಿ, ಎಲ್ಲ ಕ್ಲೋಸ್ ಆಗಿದ್ದಾವೆ. ಈಗ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತಿದೆ, ಬಟ್ ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ. ಬಸ್ ಸ್ಟ್ಯಾಂಡ್ ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಂಧಿ ಸ್ಟ್ಯಾಚು ಇದೆ ಅಲ್ಲ, ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಎವ್ರಿ ಥರ್ಸ್ಡೇ ಇಲ್ಲಿ YN ಹೊಸಕೋಟೆಯಲ್ಲಿ ಸಂತೆ ನಡೆಯುತ್ತೆ, ಸೊ ಅಲ್ಲಿ ಫುಲ್ಲು ಅಂದರೆ ರಶ್ಶು. ಅಲ್ಲಿಂದ ಲೆಫ್ಟ್ ತಗೊಂಡು ಹೋದ್ವಲ್ಲ, ಅಲ್ಲಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ರೈಟಿಗೆ ತಿರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಜಾಗಿಂಗ್ ಮಾಡೋ ಟೈಮಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದೀವಿ ನೋಡಿ. ಹೊಸಕೋಟೆ ದಾಟಿದ್ದಾದಮೇಲೆ ಹೊಸಕೋಟೆ ಆ ಕಡೆ ಈ ಕಡೆ ರೋಡ್ ಸೈಡ್ ಅಕ್ಕಪಕ್ಕ ಅಂತ ಬರೀ ಹುಣಸೆ ಮರಗಳು, ಎಷ್ಟು ಚೆಂದ ಇದೆ ನೋಡಿ. ನೇಚರ್ ಸೂಪರ್ ಆಗಿರುತ್ತೆ. ಹೊಸಕೋಟೆ ಬಿಟ್ಟು ಮುಂದೆ ಒಂದು ಬಂಕ್ ಇದೆ. ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಂತ ಅಂದರೆ, ಆಟೋಗೆ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದರೆ ಆ ಬಂಕಲ್ಲಿ ಡೀಸೆಲ್ಲೇ ಖಾಲಿಯಾಗಿದೆ. ಏನು ಮಾಡೋದು, ರಿಟರ್ನ್ ತಿರ್ಕೊಂಡು ಮುಂದೆ ಎಲ್ಲಾದರೂ ಹಾಕ್ಸ್ಕೊಂಡ್ರೆ ಆಗುತ್ತೆ ಅಂತಂದು ಹೊರಟ್ವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈವೆಂಟ್ಗೆ ಅಂತ ಹೇಳಿದ್ನಲ್ಲ, ನಮ್ಮದೊಂದೇ ಆಟೋ ಅಲ್ಲ, ಮುಂದೆ ಹೋಗ್ತಿದೆ ನೋಡಿ ಬೊಲಾರೋ, ಅದು ಇದು ಸೇಮ್ ಒಂದೇ ಹತ್ರ ಹೋಗ್ತಾ ಇರೋದು. ನಮ್ಮೂರವರೆಲ್ಲ ಅದರಲ್ಲಿರೋರು. ಇನ್ನೇನು ಸಿಟಿ ದಾಟಿದ್ವಲ್ಲ ಅಂತ ಹಾಡಿಟ್ವಿ. ಹಾಡುಗಳು ಇಡ್ತಿದ್ದಂಗೆ ಬೇಡ, ಹಿಂದೆ ಇರೋರು ಸೌಂಡ್ ಜಾಸ್ತಿ ಮಾಡಿರಿ ಅಂತ ಹಿಂದೆ ಇದ್ದಿದ್ದು ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತವ್ರೆ, ಸುಮ್ಮನೆ ಹಿಂದೆನೇ ಡ್ಯಾನ್ಸ್ ಮಾಡ್ತವ್ರೆ. ನಮಗೆ ಮುಂದೆ ಇರೋರಿಗೆ ಸೌಂಡ್ ಜಾಸ್ತಿ ಮಾಡಿದ್ರೆ ಸಾಕು, ಕಿವಿಯೆಲ್ಲ ಗುಯ್ಯಿ ಅಂತವೆ. ಏನು ಮಾಡೋದು, ಹುಡುಗರು ಕೇಳ್ತವ್ರಲ್ಲ ಅಂತಂದು ಸೌಂಡ್ ಜಾಸ್ತಿ ಮಾಡಿ ನಾವು ಎಂಜಾಯ್ ಮಾಡ್ತಾಯಿದ್ವಿ ನೋಡಿ. ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ದಾರೆ, ಏನು ಮಾಡೋದು, ಗಾಳಿನೇ ಬರ್ತಾಯಿಲ್ಲ. ನಾನು ಸುಮ್ಮನೆ ಹಂಗೆ ಹೇಳಿದೆ. ಅವು ಫ್ಯಾನ್ಸು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಹಾಕಿರೋದು, ಗೌರ್ಮೆಂಟಿಂದ ಹಾಕಿರೋ ಫ್ಯಾನ್ಸು, ಅದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನಾವು ಹೋಗಿದ್ದ ರೂಟ್ ಯಾವುದಪ್ಪ ಅಂತ ಅಂದರೆ ಭೀಮನಕುಂಟೆ, ಕಮದೂರು, ಆ ರೂಟ್ ಮೇಲೆ ಹೋಗಿದ್ದೀವಿ. ಅದು ಯಾವ ಪ್ಲೇಸಿಗೆ ಹೋಗಿರ್ಬೋದು ಅಂತ ಕೆಲವ್ರು ಆಗಲೇ ಗೆಸ್ ಮಾಡಿರ್ತೀರಿ. ಯಾವ ಊರಿರ್ಬೋದು ಅಂತ ಕಮೆಂಟ್ ಮಾಡಿ. ಈ ಗ್ರೀನ್ ಬಸ್ ಕಾಣ್ತಿದೆಯಲ್ಲ, ಅದು ಗೌರ್ಮೆಂಟ್ ಬಸ್ಸು, ಆಂಧ್ರ ಗೌರ್ಮೆಂಟ್ ಬಸ್ಸು. ಕರ್ನಾಟಕ ಸೈಡ್ ಆದರೆ ರೆಡ್ ಬಸ್ ಇರ್ತವೆ, ರೆಡ್ ಗೌರ್ಮೆಂಟ್ ಬಸ್ಸು. ಬಟ್ ಆಂಧ್ರ ಸೈಡು ಗ್ರೀನ್ ಗೌರ್ಮೆಂಟ್ ಬಸ್ಸಸ್ ಇರ್ತವೆ. ನಾನು ಹೇಳಿದ್ನಲ್ಲ ಫಸ್ಟೇ ಸ್ಪೆಷಲ್ ಪ್ಲೇಸ್ ಅಂತ, ಆ ಸ್ಪೆಷಲ್ ಪ್ಲೇಸ್ ಇರೋ ಊರಿಗೆ ಬಂದುಬಿಟ್ವಿ. ಇಲ್ಲಿ ಎಲ್ಲ ವರ್ಕ್ ನಡೀತಿದೆ ಅನಿಸುತ್ತೆ, ಸೊ ವರ್ಕರ್ಸ್ ಎಲ್ಲ ಅಲ್ಲಿ ಕೂತಿದ್ದಾರೆ. ಅದು ಸ್ಕೂಲ್ ಅನಿಸುತ್ತೆ, ಸ್ಕೂಲ್ ಇದೆ. ವರ್ಕರ್ಸು ತುಂಬ ಜನ ಇದ್ದಾರೆ ನೋಡಿ ಅಲ್ಲಿ. ಆ ಪ್ಲೇಸಿಗೆ ಹೋಗ್ಬೇಕಂದ್ರೆ ಊರು ದಾಟಿದ್ದಾದಮೇಲೆ ಊರಾಚೆ ಇರೋದು ಆ ಪ್ಲೇಸು. ಊರಾಚೆ ಇರೋ ಪ್ಲೇಸು ಅಂತಿದ್ದಂಗೆ ಕೆಲವ್ರಿಗಾಗಲೇ ಗೊತ್ತಾಗಿರುತ್ತೆ ಯಾವ ಪ್ಲೇಸ್ ಇರ್ಬೋದು ಅಂತ. ನೀವು ಯಾವ ಪ್ಲೇಸ್ ಗೆಸ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಯಾವ ಪ್ಲೇಸ್ ಅಂತ ಕರೆಕ್ಟಾಗಿ ಹೇಳ್ತೀನಿ. ಮಧ್ಯ ಎಲ್ಲ ಮತ್ತೆ ಆಟೋದಲ್ಲಿ ಹತ್ಬಿಟ್ಟಿದ್ರು, ಸೊ ಅದರಿಂದ ಫುಲ್ಲಾಗಿದ್ದಾರೆ ಹಿಂದೆ ಅಂತಂದು ಹಿಂದೆ ಇದ್ದಿದ್ದು ನನ್ನ ತಮ್ಮನ್ನ ಮತ್ತು ನಮ್ಮ ಮಾವನ ಮಗನ್ನ ಮುಂದೆ ಕರ್ಕೊಂಡ್ವಿ.
ಅಲ್ಲಿ ಮಿರರಲ್ಲಿ ಕಾಣಿಸಿದ್ನಲ್ಲ ಅವನೇ ಮಾವನ ಮಗ. ಊರ ಆಚೆಗಂತೂ ಬಂದೇ ಬಿಟ್ವಿ ನೋಡಿ. ಯಾವ ಪ್ಲೇಸ್ ಇರ್ಬೋದು ಅಂತ ಹೇಳ್ತೀನಿ ಅಂತ ಆದ್ಮೇಲೆ ನಾವು ಬಂದಿದ್ದೀವಿ ಮುತ್ಯಾಲಮ್ಮನಹಳ್ಳಿಗೆ. ಅಂದರೆ ಮುತ್ಯಾಲಮ್ಮ ಆ ದೇವರು ಹೆಣ್ಣು ದೇವರು, ಅದು ತುಂಬ ಪವರ್ಫುಲ್ ದೇವರು ಅಂತೆ ಹೇಳ್ತಾಯಿದ್ರು. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ನೋಡಿ ನಮ್ಮ ಹುಡುಗನೂ ಅದರಲ್ಲೇ ಕೂತವ್ರೆ. ಮುಂದೆ ಅವ್ರು ಹೋಗ್ತಾರೆ, ನಾವು ಹಿಂದೆ ಇದ್ದೀವಿ. ಮುತ್ಯಾಲಮ್ಮನಹಳ್ಳಿಗೆ ಅಂತ ಹೇಳಿದ್ರೆ ಸಾಕು, ಸ್ವೀಟ್ ಎಂಟ್ರಿನೇ ಇರೋದಿಲ್ಲ, ಬರೀ ನಾನ್ ವೆಜ್. ಅದಕ್ಕೆ ಏನೇನು ಬೇಕು ಏನು ಅಂದರೆ ಪಾತ್ರೆಗಳು ಬೇಕಲ್ಲ, ಸೊ ಆ ಪಾತ್ರೆಗಳೆಲ್ಲ ಅಲ್ಲೇ ಸಿಗ್ತವೆ. ಅಂದರೆ ಬೇರೆ ಕಡೆ ದೂರದಿಂದ ಬರ್ತಾರಲ್ಲ ಅವ್ರಿಗೆ ತಗೊಂಬರೋಕ್ಕಾಗಲ್ಲ ಅಂತ ಅಲ್ಲೇ ಇಟ್ಕೊಂಡಿರ್ತಾರೆ, ಬಾಡಿಗೆಗೆ ಕೊಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು, ಪ್ರತಿಯೊಂದು ನಾನ್ ವೆಜ್ಗೆ ಏನೇನು ಬೇಕೋ ಅಡುಗೆ ಮಾಡೋಕ್ಕೆ ಪಾತ್ರೆಗಳು, ಡ್ರಮ್ಮುಗಳು, ಮತ್ತು ಒಲೆ ಇಟ್ಕೊಳಕ್ಕೆ ಒಲೆ ಎಲ್ಲ ಪ್ರತಿಯೊಂದು ಇದ್ದಾವೆ ನೋಡಿ. ಅಲ್ಲಿ ತೋರಿಸ್ತಾ ಇದ್ದೀನಿ ಪಾತ್ರೆಗಳಿದ್ದಾವೆ, ದೊಡ್ಡ ದೊಡ್ಡವಿದ್ದಾವೆ ನೋಡಿ. ಹಾಗೆ ಎಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಪ್ಲೇಟ್ಸು, ಗ್ಲಾಸಸ್ಸು, ಪ್ರತಿಯೊಂದು ಗ್ಯಾಸು ಸಿಲಿಂಡರ್ಸು ಪ್ರತಿಯೊಂದು ಅಲ್ಲೇ ಸಿಗ್ತವೆ. ನಾವು ಸುಮ್ಮನೆ ಹೋದ್ರೂ ಸಹ, ಸುಮ್ಮನೆ ಏನಾದರೂ ಮುಕ್ಕೊಂಡಿರ್ತೀವಲ್ಲ, ಒಂದು ಬ್ಯಾಟೆ ಹಿಡ್ಕೊಂಡು ಹೋದ್ರೂ ಸಹ ಅಲ್ಲಿ ಪ್ರತಿಯೊಂದು ಸಿಗ್ತವೆ. ಮತ್ತು ಇಲ್ಲಿ ಕಾಣಿಸ್ತಿದ್ದಾವಲ್ಲ ಅವೆಲ್ಲ ರೂಮ್ಸು. ಹೋಗಿ ಅಲ್ಲಿ ಮಾತಾಡಿಬಿಟ್ಟು ನಮ್ಗೆ ಯಾವ ರೂಮ್ ಬೇಕೋ ಆ ರೂಮ್ ತೊಗೋಬೇಕು. ರೂಮ್ ಫೆಸಿಲಿಟೀಸ್ ಸಹ ಇದೆ. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಯೆಲ್ಲೋ ಕಲರ್ ಬಿಲ್ಡಿಂಗು, ಇದು ಬಂದುಬಿಟ್ಟು ಟಾಯ್ಲೆಟ್ಸು. ಜೆಂಟ್ಸ್ ಬೇರೆ, ಲೇಡೀಸ್ ಬೇರೆ ಸಪ್ರೇಟ್ ಇರುತ್ತೆ. ನಾವೇನಾದರೂ ಹರಕೆ ಹೊತ್ಕೊಂಡಿರ್ತೀವಲ್ಲ, ಸೊ ಹರಕೆ ತೀರ್ಸೋದಕ್ಕೆ ಹೋದಾಗ ಅದಕ್ಕೆ ತೆಳಗೆ ಅಂತ ಆಗಬೇಕು. ಅದಕ್ಕೆ ಅಲ್ಲಿ ಫಸ್ಟ್ ಇಟ್ಟಿರೋದು. ಅದಕ್ಕೆ ತೆಳಗೆ ಮಾಡಬೇಕಪ್ಪ ಅಂದರೆ ಹೊಸ ತಪ್ಪಲೆ ಆಗಬೇಕು. ಅಲ್ಲಿ ಇಟ್ಟಿದ್ದಾರೆ ನೋಡಿ. ಫಸ್ಟು ಅನ್ನಕ್ಕೆ ಇಟ್ಟಂಗೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ಕುದ್ಮೇಲೆ ಅದರೊಳಗಡೆ ಬೆಲ್ಲ ಹಾಕಬೇಕು. ಬೆಲ್ಲ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿರಬೇಕು, ಅಂದರೆ ಕುಟ್ಬಿಟ್ಟು ಆ ಬೆಲ್ಲ ಹಾಕ್ತಿದ್ದಾರೆ ನೋಡಿ. ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಅದು ಅನ್ನ ಎಲ್ಲ ಫುಲ್ ಕ್ಲಿಯರಾಗಿ ಚೆನ್ನಾಗಾದ್ಮೇಲೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಂಗದಾರ ಕಟ್ಬಿಟ್ಟು ಹೊತ್ಕೊಂಡು ಹೋಗ್ತಾರೆ. ಅದೊಬ್ರು ಹೊತ್ಕೊತಾರೆ. ಮತ್ತು ಆಮೇಲೆ ಚಿಕ್ಕ ಹುಡುಗ್ರು ಇರ್ತಾರಲ್ಲ, ಮಕ್ಕಳು ಇಲ್ಲ ಹೆಂಡತಿ, ಅವರು ಆರತಿನ ಹೊತ್ಕೊತಾರೆ. ಸೊ ಅದರಿಂದ ಆರತಿ ರೆಡಿ ಮಾಡ್ತಿದ್ದಾರೆ ನೋಡಿ. ಫ್ಲವರ್ಸಿಂದ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಫೋಟೋದಲ್ಲಿ ಹಾಕಿದ್ದೀನಲ್ಲ ಅವಳೇ ಹೊತ್ಕೊಂಡಿರೋದು ಆರತಿನ. ಅವ್ರ ಅಮ್ಮ ಎಡೆ ಹೊತ್ಕೊಂಡಿದ್ದಾರೆ. ಒಳಗಡೆ ಹೋಗಿದ್ದೀವಿ. ಫುಲ್ ರಶ್ ಅಂದರೆ ರಶ್ಶು, ಫುಲ್ಲು ಸುತ್ತಾರ್ಕೊಂಡು ಬರಬೇಕು. ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಳಕ್ಕೆ ಸಹ ಬಿಡ್ತಾಯಿಲ್ಲ. ಈ ಕಡೆ ಒಬ್ರು ನಿಂತಿದ್ದಾರೆ, ಅವ್ರು ಸುಮ್ಮನೆ ಬೈತಿದ್ದಾರೆ, ಬರ್ರಿ ಅಂತ. ಅಂದರೆ ಅವರು ಇರುತ್ತಲ್ಲ, ಜಾಸ್ತಿ ಜನ ಇದ್ದಾರೆ, ಎಲ್ರಿಗೂ ದರ್ಶನ ಮಾಡಿಸ್ಬೇಕು ಅನ್ನೋದು. ಸೊ ಅದರಿಂದ ಎಲ್ಲರೂ ಕರೀತಿದ್ದಾರೆ, ಜಾಸ್ತಿ ಹೊತ್ತು ಅಲ್ಲಿರೋದಕ್ಕೆ ಬಿಡ್ತಾಯಿಲ್ಲ. ಇನ್ನು ಇದು ಬಂದುಬಿಟ್ಟು ಗರ್ಭಗುಡಿ ಗೋಡೆ. ಇಲ್ಲಿ ಕಾಯಿನ್ಸ್ ಎಲ್ಲ ಅಂಟಿಸ್ತಿದ್ದಾರಲ್ಲ, ಅದು ಈ ಥರ ಅಂಟಿಸಿದ್ರೆ ಏನಾದರೂ ಮನ್ಸಲ್ಲಿ ಕೋರಿಕೆ ಇಟ್ಕೊಂಡು ಕೋರ್ಕೊಂಡು ಅಂಟಿಸಿದ್ರೆ ಅದು ಹಂಗೆ ಅಂಟ್ಕೊಂತಪ್ಪ ಗೋಡೆಗೆ ಅಂತ ಅಂದರೆ ಆ ಕೋರಿಕೆ ನೆರವೇರುತ್ತೆ ಅಂತ. ಇಲ್ಲ ಅಂದರೆ ಅದೆಲ್ಲ ಉದುರೋಗುತ್ತೆ ಅಂತ. ಕೆಲವೊಂದೆಲ್ಲ ಅಂಟ್ಕೊಂಡಿದ್ದಾವೆ ನೋಡಿ ಅಲ್ಲಲ್ಲಿ. ಬಟ್ ಆದರೆ ಎಲ್ಲರೂ ಅಂಟ್ಕೊಳಲ್ಲ, ಯಾವ ನೆರವೇರುತ್ತೋ ಅವು ಮಾತ್ರ ಅಂಟ್ಕೊತವೆ. ಈಗ ತಾನೇ ಆಂಟಿ ಅಂಟಿಸಿದ್ರು ನೋಡಿ, ಅಂಟ್ಕೊಂತು. ಸ್ಪೆಷಲ್ ಈವೆಂಟ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ. ನಮ್ಮ ಪಂಡು ಪಾಪಂದು ಅಂದರೆ ನನ್ನ ಸೊಸೆದು ತಲೆ ಕೂದಲು ತೆಗೆಸ್ತಿದ್ದಾರೆ, ಅಂದರೆ ಹುಟ್ಟು ಕೂದಲು ತೆಗೆಸ್ತಿದ್ದಾರೆ ನೋಡಿ. ಅವ್ರ ಅಮ್ಮನ್ನ ನೋಡಿಲ್ಲ ಅಲ್ವಾ ನೀವು, ಅವರೇ ನೋಡಿ ಅವರಮ್ಮ. ಅದು ಹುಟ್ಟು ಕೂದಲು ತೆಗ್ಸೋದಂದರೆ ವರ್ಷದೊಳಗಡೆ ತೆಗೆಸ್ತಾರೆ, ಇಲ್ಲಾಂದರೆ 3 ವರ್ಷದಾಗ ತೆಗೆಸ್ತಾರೆ. ಅವ್ರ ಡ್ಯಾಡಿ ಡೆತ್ತಾಗಿ ಇಲ್ಲಿಗೆ 3 ಇಯರ್ಸ್ ಆಗಿದೆ. ಸೊ ಅವಳಿಗೂ 3 ಇಯರ್ಸು, ಅದರಿಂದ ಅವಳಿಗೆ ಈಗ ತೆಗೆಸ್ತಿದ್ದಾರೆ. ಕೂದಲು ತೆಗಿಬೇಕು ಅಂದರೆ ಮೇಯ್ನಾಗಿ ಬೇಕಿರೋದೇ ಸೋದ್ರ ಮಾವ. ಅವನೇ ನೋಡಿ ಸೋದ್ರ ಮಾವ ಅವಳಿಗೆ. ಫಸ್ಟು ಅವನಿಗೆ ಅಂಗದಾರ ಕಟ್ತಾರೆ, ಆಮೇಲೆ ಅವನು ಅವ್ರ ಅಕ್ಕಂಗೂ ಮತ್ತು ಸೊಸೆಗೂ ಅಂಗದಾರ ಕಟ್ತಿದ್ದಾನೆ. ಮತ್ತು ಅದಾಗ್ತಿದ್ದಂಗೆ ಎಲೆ ಕೊಡ್ತಾರೆ, ಸುತ್ತು ಬಿಟ್ಟು ಅದನ್ನು ಇಳೆ ತೆಗ್ದಾಕಿ ಅವಳ ತಲೆ ಮೇಲೆ ಕಟ್ ಮಾಡಬೇಕು. 3 ಭಾಗ ಮಾಡಬೇಕು ಎಲೆನ. ಮತ್ತು ಅವಳ ಕೂದಲನ್ನ 3 ಹತ್ರ ಹಿಡ್ಕೊಂಡು ಕಟ್ ಮಾಡಬೇಕು ಫಸ್ಟು ಸೋದ್ರ ಮಾವ ಅದನ್ನು. ಆಮೇಲೆ ಅಲ್ಲೇ ಇರ್ತಾರೆ ಕೂದಲು ತೆಗಿಯೋರು ಅಂತಂದು. ಸೊ ಅವ್ರು ಬಂದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಡ್ತಾರೆ ಕೂದಲೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳು ಕಟ್ ಮಾಡಿಸ್ಕೊಬೇಕಾದ್ರೆ, ಅಂದರೆ ಕೂದಲು ತೆಗೆಸ್ಬೇಕಾದ್ರೆ ಅಳ್ತಾಳೇನೋ, ನನ್ನ ಜುಟ್ಟು ಅಂತ ಅಳ್ತಾಳೇನೋ ಅಂತ ಭಯ ಪಟ್ಕೊಂಡಿದ್ವಿ. ಬಟ್ ಆದರೆ ಅವಳು ಎಷ್ಟು ಕೋಪ್ರೇಟ್ ಮಾಡ್ತಾವಳೆಂದರೆ
ಅವ್ರು ಯಾವ ಕಡೆ ತಿರುಗಿಸಿದ್ರೆ ಆ ಕಡೆ ತಿರುಗಿ ಎಷ್ಟು ಕ್ಲೀನಾಗಿ ಕಟ್ ಮಾಡಿಸ್ಕೊಂತಾಳೆ ನೋಡಿ. ಅದು ಟ್ರಿಮ್ಮರಿಂದ ಕೂದಲು ಕಟ್ ಮಾಡ್ತಿದ್ದಾರೆ. ಬಟ್ ಆದರೆ ಅದು ಗಾಯ ಆಗಲ್ಲ. ಆದರೆ ನಮಗೊಂದು ಸ್ವಲ್ಪ ಭಯ ಇತ್ತು. ಯಾಕಪ್ಪ ಅಂತ ಅಂದರೆ ಅವರು ಕ್ಲೀನಾಗಿ ಮಾಡ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಕೈ ಅಲ್ಗಾಡಿಸ್ತಾಯಿದ್ರು, ಎಲ್ಲಿ ಗಾಯ ಮಾಡಿಬಿಡ್ತಾರೋ ಅಂತ. ಬಟ್ ಆ ಮಿಷನ್ನಲ್ಲಿ ಗಾಯ ಆಗಲ್ಲ ಅಂತ ಗೊತ್ತು. ಬಟ್ ಆದರೂ ಸ್ವಲ್ಪ ಭಯ ಅಂತ ಇರುತ್ತಲ್ಲ. ಬೇರೆ ಕೊಡಿ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಾನೇ ಮಾಡ್ತೀನಿ ಅಂತ ಕೂತು ಮಾಡಿಬಿಟ್ರು ನೋಡ್ರಿ. ಅವಳು ಯಾವ ಕಡೆ ತಿರುಗಿಸಿದ್ರು ಆ ಕಡೆ ತಿರುಗ್ತಾವಳೆ. ಎಷ್ಟು ಕೋಪ್ರೇಟ್ ಮಾಡ್ತಾವಳೆ. ನಿಜ ಹೇಳಬೇಕು ಅಂದರೆ ಅವಳು ಕೂದಲಂದರೆ ಎಷ್ಟು ಇಷ್ಟ ಗೊತ್ತಾ. ಹೂವು ಮುಡ್ಕೋಬೇಕು, ಜುಟ್ಟು ಹಾಕ್ಕೋಬೇಕಂದ್ರೆ ಅವಳು ಎಷ್ಟು ಇಷ್ಟಪಡ್ತಾಯಿದ್ಲು. ಅವಳು ಹಂಗೆ ಕೋಪ್ರೇಟ್ ಮಾಡ್ತಾಯಿದ್ರೆ ಸರ್ಪ್ರೈಸ್ ಆ್ಯಂಡ್ ಶಾಕಿಂಗ್ ಆಗಿದೆ ನಮಗಾದರೆ. ಇದು ಫೋಟೋ ಬಂದುಬಿಟ್ಟು ಗುಂಡು ಮಾಡೋದಕ್ಕಿಂತ ಮುಂಚೆ ಫೋಟೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.